ಎಸಿಡಿಟಿ ಮಾತ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋ ಅಭ್ಯಾಸ ಆಗಿಬಿಟ್ರೆ ಅದು ಬಿಡಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಉಪಾಯ ಮಾಡಬೇಕು ಅಂದರೆ ಎಚ್ ಪೈಲೋರಿಯನ್ನು ನಮ್ಮ ಹೊಟ್ಟೆಯಿಂದ ಸಂಪೂರ್ಣವಾಗಿ ತೆಗೆಯುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಈ ಎಚ್ ಪೈಲೋರಿ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಭಾಳ ಡೇಂಜರ್ಸ್. ಮುಂದೆ ಅದು ಹಾಗೇ ಹೆಚ್ಚಾಗ್ತಾ ಹೋದರೆ ಹೊಟ್ಟೆಯಲ್ಲಿ ಅಲ್ಸರಿಗೆ, ಹೊಟ್ಟೆಯ ಕ್ಯಾನ್ಸರಿಗೆ ಕೂಡ ಕಾರಣ ಆಗ್ಬೋದು. ಸೊ ಹಾಗಾಗಿ ಎಚ್ ಪೈಲೋರಿಯನ್ನು ಸಂಪೂರ್ಣವಾಗಿ ಗುಣ ಮಾಡಲಿಕ್ಕೆ ಭಾಳ ಸರಳವಾದ ಪರಿಣಾಮಕಾರಿಯಾದಂತಹ ಒಂದು ಉಪಾಯವನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ. ಒಂದು ಜ್ಯೇಷ್ಠ ಮಧು ಭಾಳ ಮುಖ್ಯ. ಇದು ಜ್ಯೇಷ್ಠ ಮಧು, ಇದನ್ನು 25 ಗ್ರಾಮ್ ಜ್ಯೇಷ್ಠ ಮಧು, ಒಂದು ಅರ್ಧ ಕೆ ಜಿ ಅಥವಾ ಅರ್ಧ ಕೆ ಜಿ ಶುದ್ಧವಾದ ಜ್ಯೇಷ್ಠ ಮಧು ಪೌಡ್ರನ್ನ ಅಥವಾ ಜ್ಯೇಷ್ಠ ಮಧುವನ್ನು ತಂದು ನೀವೇ ಪೌಡ್ರ್ ಮಾಡ್ಕೊಳ್ತೀರ ನೋಡಿ. ಸೊ ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. 25 ಗ್ರಾಮ್ ಜ್ಯೇಷ್ಠ ಮಧುವನ್ನು 2 ಗ್ಲಾಸ್ ನೀರಿಗೆ ಹಾಕಿ ಕುದಿಸ್ಲಿಕ್ಕೆ ಶುರು ಮಾಡಬೇಕು. ಅದು 1 ಗ್ಲಾಸ್ ಆಗಬೇಕು. ಆ 1 ಗ್ಲಾಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥ ಹವ್ಯಾಸವನ್ನು ಶುರು ಮಾಡಿಕೊಂಡ್ರೆ ನಿಮಗೆ 3 ತಿಂಗಳಿನಲ್ಲಿ ಎಚ್ ಪೈಲೋರಿ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ನಿಮ್ಮ ಆರೋಗ್ಯ ಮರಳಿ ಬರುತ್ತೆ. ಈ ಒಂದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ, ಹೈಪರ್ ಎಸಿಡಿಟಿ ಸಮಸ್ಯೆ, ಈ ಒಂದು ಬ್ಲೋಟಿಂಗು ಇದೆಲ್ಲವೂ ಕೂಡ ಕಡಿಮೆ ಆಗೋದನ್ನು ನೀವು ಕಣ್ಣಾರೆ ನೋಡ್ತೀರ. ನಮ್ಮ ಕರುಳಿನಲ್ಲಿ ಎಸ್ಪೆಷಲಿ ಹೊಟ್ಟೆಯಲ್ಲಿರುವಂಥ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಹೋಗಿ ಅಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಿರ್ಮಾಣ ಆಗಿ ಕರುಳಿನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಸರಿಯಾಗಿ ಈ ಒಂದು ಮೂಲ ಕಾರಣಕ್ಕೆ ನಾವು ಚಿಕಿತ್ಸೆ ಕೊಟ್ಟಾಗ ಆಗುತ್ತೆ. ಸೊ ಹಾಗಾಗಿ ದಯಮಾಡಿ ತಾವು ಈ ಒಂದು ಉಪಾಯವನ್ನು ಮಾಡಿ, ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂಡಿಗೆ ಮೊದಲು ಈ ಜ್ಯೇಷ್ಠ ಮಧುವಿನ ಕಷಾಯವನ್ನು ಕುಡಿಯುವಂಥ ಹವ್ಯಾಸ, ತಿಂಡಿಯಲ್ಲಿ ಜಾಸ್ತಿ ಹಣ್ಣುಗಳು ಹಾಗೂ ಸೂಪನ್ನು ತೆಗೆದುಕೊಳ್ಳುವಂಥ ಅಭ್ಯಾಸ ತಿಂಡಿಯ ಬದಲಿಗೆ, ಉಪಹಾರದ ಬದಲಿಗೆ. ಹಾಗೆ ಮಜ್ಜಿಗೆ, ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುತ್ತೆ ಇದರಲ್ಲಿ. ಮಜ್ಜಿಗೆಯನ್ನು ಜಾಸ್ತಿ ಕುಡಿಯುವಂಥದ್ದು, ಹುಳಿ ಜಾಸ್ತಿ ಇಲ್ಲದೇ ಇರುವಂಥ ಮಜ್ಜಿಗೆ ಜಾಸ್ತಿ ಕುಡಿಯುವಂಥದ್ದು, ಮೊಸರನ್ನು ಸೇವಿಸುವಂಥದ್ದು. ರಾತ್ರಿ ಸ್ವಲ್ಪ ಅನ್ನವನ್ನು ಅಥವಾ ಸ್ವಲ್ಪ ಅನ್ನವನ್ನು ನೀರಿನಲ್ಲಿ ನೆನೆಸಿಡೋದು, ಅದು ಫರ್ಮೆಂಟೇಷನ್ ಆಗುತ್ತೆ. ಬೆಳಗ್ಗೆ ಆ ಒಂದು ಅನ್ನದ ನೀರನ್ನು, ಗಂಜಿಯ ನೀರನ್ನು ಕುಡಿಯುವಂಥದ್ದು. ಸೊ ಅದು ಕೂಡ ಒಂದು ಒಳ್ಳೆಯ ಉಪಾಯ, ಒಳ್ಳೆ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗುತ್ತೆ. ಈ ಎಲ್ಲ ಉಪಾಯಗಳನ್ನು ಮಾಡುತ್ತಾ ಎಸಿಡಿಟಿಗೆ ಪರ್ಮನೆಂಟಾಗಿ ಬೈ ಹೇಳಿ. ಜ್ಯೇಷ್ಠ ಮಧು ಸೂಪರ್ ಮೆಡಿಸಿನ್, ಒಂದು ಆಹಾರದಂತೆಯದು. ಇದರಿಂದ ಯಾವುದೇ ಅಡ್ಡಪರಿಣಾಮ ಆಗೋದಿಲ್ಲ. ನೀವು ಎಷ್ಟು ತಿಂಗಳು ತೆಗೆದುಕೊಂಡ್ರೂ ಯಾವುದೇ ತೊಂದರೆ ಇಲ್ಲ. ಸೊ ಆಗ ತಾವು ಉಪಯೋಗಿಸಿ ತಮ್ಮ ಹೈಪರ್ ಎಸಿಡಿಟಿಗೆ ಗುಡ್ ಬೈ ಹೇಳ್ಬೋದು ಅನ್ನುವಂಥ ಒಂದು ಸೀಕ್ರೆಟನ್ನು ತಮಗೋಸ್ಕರ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ.